ವಿದ್ಯಾರ್ಥಿಗಳು 2023-24 SSLC ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಇದುವರೆಗೂ ಕೂಡ ಇಂದಿನ ವಿಡಿಯೋಗಳಲ್ಲಿ ಪ್ರಶ್ನೆಗಳನ್ನು ತಗೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾನು ರಚನೆಗಳ ಬಗ್ಗೆ ತಗೊಂಡಿದ್ದೀನಿ. 24ನೇ ಕ್ವಶನ್ನು 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ ಈ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ 4 ಸೆಂಟಿಮೀಟ್ರ್ ಇರೋ ಹಾಗೆ ಒಂದು ವೃತ್ತವನ್ನು ಎಳ್ಕೋಬೇಕು. ಇದಕ್ಕೆ ಒಂದು ವೃತ್ತವನ್ನು ತಗೊಳ್ಳೋಣ. ಈ ವೃತ್ತದಲ್ಲಿ ಇದು 4 ಸೆಂಟಿಮೀಟ್ರ್ ಇರ್ತಕ್ಕಂಥ ಒಂದು ವೃತ್ತ. ಈ ವೃತ್ತಕ್ಕೆ ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ ಅಂತ ತಗೊಂಡಿದ್ದಾನೆ. ಸ್ಪರ್ಶಕಗಳ ನಡುವಿನ ಕೋನ ಬೇರೆ. ಇಲ್ಲಿ ಸ್ಪರ್ಶಕ ತಗೊಂಡಾಗ ನಮಗೆ ಚತುರ್ಭುಜ ಬರ್ತಕ್ಕಂಥದ್ದು. ಆ್ಯಂಗಲ್ ಎ ಪ್ಲಸ್ ಬಿ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಡಿ ಅಂತ ತೊಗೊಂಡ್ರೆ = 360 ಡಿಗ್ರಿ ಆಗುತ್ತೆ. ಹಾಗೆಯೇ 2 ಸ್ಪರ್ಶಕಗಳನ್ನು ತಗೊಂಡ್ರೆ 2 ಸ್ಪರ್ಶಕಗಳು 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಆಗುತ್ತೆ. ಪ್ಲಸ್ ಒಂದು 60 ಡಿಗ್ರಿ ಆಗುತ್ತೆ. 60 ಡಿಗ್ರಿ ಆದರೆ ಪ್ಲಸ್ ಆ್ಯಂಗಲ್ ಡಿ ಅಂತ ಇಟ್ಕೊಳ್ಳೋಣ. ಆವಾಗ 180 ಪ್ಲಸ್ 60 ಅಂತಂದು ಹೇಳಿದರೆ 240 ಡಿಗ್ರಿ ಆಗ್ತಕ್ಕಂಥದ್ದು. ಆ್ಯಂಗಲ್ ಡಿ = 360 ಡಿಗ್ರಿ. ಆ್ಯಂಗಲ್ ಡಿ = 360 ಮೈನಸ್ 240 ಅಂದರೆ 120 ಡಿಗ್ರಿ ಆಗುತ್ತೆ. ಅಂದರೆ ಈ ಮಧ್ಯಬಿಂದುವಿನಲ್ಲಿ 120 ಡಿಗ್ರಿ ಕೋನವನ್ನು ನಾವು ರಚನೆ ಮಾಡಿದರೆ ನಮಗೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಸಿಗುತ್ತೆ. ಹಾಗಾಗಿಬಿಟ್ಟು ನಾವೇನು ಮಾಡ್ಕೊಳ್ಳೋಣ, ಇಲ್ಲಿ ಓ ಕೇಂದ್ರದಲ್ಲಿ ಒಂದು ಸರಳ ರೇಖೆಯನ್ನು ಎಳ್ಕೊಳ್ಳೋಣ. ಈ ಸರಳ ರೇಖೆಯನ್ನು ಎಳ್ಕೊಂಡಾದಮೇಲೆ ಈ ಬಿಂದುವಿನಿಂದ 120 ಡಿಗ್ರಿಗೆ ಸರಿಯಾಗಿ ಗುರುತು ಮಾಡೋ ಹಾಗೆ ಒಂದು ತಗೊಳ್ಳೋಣ. ಈ ಬಿಂದುವಿನಿಂದ 3 ಭಾಗವನ್ನು ಮಾಡಿದರೆ ಅಲ್ಲಿಗೆ ಈ ಭಾಗ ಏನಿದೆಯೋ ಇದು ನಮಗೆ 120 ಡಿಗ್ರಿಗೆ ಸಿಗ್ತಕ್ಕಂಥದ್ದು. ಇದು 120 ಡಿಗ್ರಿ ಆದರೆ ಇದು 90 ಡಿಗ್ರಿ, ಇದು 90 ಡಿಗ್ರಿ. ಯಾಕೆ ಅಂತಂದು ಹೇಳಿದರೆ ಇಲ್ಲಿ ಬರ್ತಕ್ಕಂಥ ಪರಿಧಿ ಮತ್ತು ಸ್ಪರ್ಶಕವನ್ನು ಎಳೆದಾಗ ನಮಗೆ ಸಿಗುತ್ತೆ. ಅದಕ್ಕೇನು ಮಾಡೋಣ, ಇದನ್ನು ಎ ಬಿ ಅಂತ ಬೇಕಾದ್ರೆ ಇಟ್ಕೊಳ್ಳೋಣ. ಇದನ್ನು ಓ ಇರ್ತಕ್ಕಂಥದ್ದು 120 ಡಿಗ್ರಿ ಅಂದರೆ ಓ ಅಂತಲೇ ಇಟ್ಕೊಳ್ಳೋಣ. ಆಗ ಇಲ್ಲಿ ಸ್ಪರ್ಶಕವನ್ನು ಎಳೆಯೋದಕ್ಕೆ ನಮಗೆ ಗೊತ್ತಿರೋ ಹಾಗೆ ಅರ್ಧ ವೃತ್ತವನ್ನು ಎಳ್ಕೊಂಡು ಇದಕ್ಕೆ ಒಂದು ತಗೊಳ್ಳೋಣ. ಇಲ್ಲಿದ್ದ ಒಂದು ಕಂಸ ಇಲ್ಲಿ ಬರುತ್ತೆ. ಇಲ್ಲಿದ್ದ ಒಂದು ಕಂಸವನ್ನು ಎಳ್ಕೊಳ್ಳೋಣ. ಹಾಗೆಯೇ ಈ ಕಂಸವನ್ನು ಎಳೀರಿ ಮತ್ತು ಈ ಕಂಸವನ್ನು ಎಳೀರಿ. ಅವಾಗೇನಾಗುತ್ತೆ, ನಮಗೆ ಇಲ್ಲಿ ಒಂದು ಸಿಗ್ತಕ್ಕಂಥದ್ದು. ಇದರ ಮುಖಾಂತರ ಒಂದು ಸ್ಪರ್ಶಕವನ್ನು ಎಳೆದ್ಬಿಡಿ. ಇದಾಯಿತು. ಹಾಗೆಯೇ ಈ ತುದಿಯಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಅರ್ಧ ವೃತ್ತವನ್ನು ಎಳ್ಕೊಳ್ಳಿ. ಅಲ್ಲಿಗೆ ಮಧ್ಯಕ್ಕಿರ್ತಕ್ಕಂಥದ್ರಲ್ಲಿ ಅಲ್ಲಿದ್ದ ಕಂಸವನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಸ್ ಇಟ್ ಈಸ್ ಕಟ್ ಆಗಿರುತ್ತೆ. ನೆಕ್ಸ್ಟ್ ಬಂತು ಇಲ್ಲಿದ್ದ ಒಂದು ಕಂಸವನ್ನು ತಗೊಳ್ಳಿ. ಅಲ್ಲಿಗೆ ನಮಗೇನಾಯಿತು, ಈ ಬಿಂದುವಿನಿಂದ ತಗೊಂಡ್ರೆ ಇದು ಎ ಬಿ ಇವೆರಡೂ ಸೇರಿರ್ತಕ್ಕಂಥ ಬಿಂದು ಸಿ ಆಗುತ್ತೆ. ಅಂದರೆ ಇದು ನಮಗೆ 60 ಡಿಗ್ರಿ ಸಿಗ್ತಕ್ಕಂಥದ್ದು. ಅದನ್ನು ನಾವು ನೋಡ್ಕೊಳ್ಳೋದಾದರೆ ಇಲ್ಲಿ ಈ ಬಿಂದುವಿನಿಂದ ತಗೊಂಡ್ರೆ ನಮಗೆ 60 ಡಿಗ್ರಿ ಸರಿಯಾಗಿರ್ತಕ್ಕಂಥ ಅಳತೆ ಸ್ಪರ್ಶಕದ ರಚನೆ ಸಿಗ್ತಕ್ಕಂಥದ್ದು. ಆಗ ಇದು 90 ಡಿಗ್ರಿ, ಇದು 90 ಡಿಗ್ರಿ, 120 ಡಿಗ್ರಿ, ಇದು 60 ಡಿಗ್ರಿ. ಇದು ನಾವು ಈಸಿಯಾಗಿ
ಯಾವುದೇ ಅಳತೆಯನ್ನು ಕೊಟ್ಟರೂ ಕೂಡ 60 ಡಿಗ್ರಿ ಅಳತೆಯನ್ನು ಮಾಡೋದಕ್ಕೆ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ಇರುವಂತೆ ರಚಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ಮೊದಲನೇದಾಗಿ 9 ಸೆಂಟಿಮೀಟರ್ ರೇಖೆಯನ್ನು ಹೇಳ್ಕೊಳ್ಳಿ. ಈಗ ನಮ್ಮದು ಎ ಬಿ ಅಂತ ಇಟ್ಕೊಳ್ಳೋಣ. ಹಾಗೆಯೇ ಇನ್ನೊಂದು 6 ಸೆಂಟಿಮೀಟ್ರ್ ಇದೆ. 6 ಸೆಂಟಿಮೀಟ್ರ್ ತಗೊಳ್ಳಿ. ಎ ಬಿಂದುವಿನಿಂದ 6 ಸೆಂಟಿಮೀಟರ್ನ ಒಂದು ಕಂಸ ಎಳಿ. ಇನ್ನೊಂದು 5 ಸೆಂಟಿಮೀಟ್ರ್ ಇದೆ. 5 ಸೆಂಟಿಮೀಟ್ರಿಗೆ ತಗೊಳ್ಳಿ. ಆ 5 ಸೆಂಟಿಮೀಟ್ರಿಂದ ಒಂದು ಕಂಸವನ್ನು ಕತ್ತರಿಸಿ. ಇದು ಕೂಡಿಲ್ಲ, ಮತ್ತೆ ಅಳತೆಯನ್ನು ನಾನು ತಗೊಳ್ತೀನಿ. ಇದು ನಮ್ಮದು ಬರ್ತಕ್ಕಂಥದ್ದು. ಆವಾಗ ಈ ಎರಡೂ ಸೇರಿರ್ತಕ್ಕಂಥ ಬಿಂದುವಿನಿಂದ ರೇಖೆಯನ್ನು ಎಳ್ಕೊಳ್ಳಿ. ಇದು ಸಿ ಬಿಂದು ಆಯಿತು. ಇದು 9 ಸೆಂಟಿಮೀಟ್ರು, 6 ಸೆಂಟಿಮೀಟ್ರು, 5 ಸೆಂಟಿಮೀಟ್ರ್. ಈಗ 2/3 ಇದೆ. ಎ ಬಿಗೆ ಲಘು ಕೋನವಾಗಿ ಕೆಳಗಡೆ ರೇಖೆಯನ್ನು ಎಳ್ಕೊಳ್ಳಿ. ಇದನ್ನು 3 ಭಾಗ ಅಂದರೆ ಛೇದ, ಇಲ್ಲಿ ಯಾವುದು ಸಂಖ್ಯೆ ಜಾಸ್ತಿ ಇರುತ್ತೋ ಅದಕ್ಕೆ ತಗೊಳ್ಳಿ. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಳತೆ ತೊಗೊಂಡ್ಬಿಟ್ಟು ಬದಲಾವಣೆ ಮಾಡಿದ ಹಾಗೆ ಎಷ್ಟು ಭಾಗ ಕೇಳಿದನೋ ಅಷ್ಟು ಭಾಗವನ್ನು ಮಾಡಿಕೊಡಿ. ಇಲ್ಲಿಗೆ ನಮಗೆ A1, A2, A3 3 ಭಾಗ ಆಯಿತು. ಇಲ್ಲಿ ಛೇದ ಇರ್ತಕ್ಕಂಥದ್ರಿಂದ ಈ ಛೇದಕ್ಕೆ ಬಿಯನ್ನು ಸೇರಿಸಿಕೊಡಿ. ಹಾಗೆಯೇ ಇಲ್ಲಿ 2/3 ಆಗಿರೋದ್ರಿಂದ ಎರಡನೇ ಭಾಗಕ್ಕೆ ಬಿ ಎಗೆ ಸಮಾಂತರವಾಗಿ ತಗೊಳ್ಳಿ. ಅಳತೆ ಬದಲಾವಣೆ ಮಾಡಿದ ಹಾಗೆ ಕಂಸವನ್ನು ಎಳ್ಕೊಳ್ಳಿ. ಹಾಗೆಯೇ ಈಗ ನಾವು ಇದರ ಎಷ್ಟಿದೆ ಅಂತ ನೋಡ್ಕೊಂಡು ಆ ಕಂಸಕ್ಕೆ ತಗೊಳ್ಳಿ. ಅದಾದಮೇಲೆ ಬಿ A3ಗೆ ಸಮಾಂತರವಾಗಿರ್ತಕ್ಕಂಥ ರೇಖೆಯನ್ನು ಎಳ್ಕೊಳ್ಳಿ. ಇದು ನಮ್ಮದು ಬಿ ಡ್ಯಾಶ್ ಆಯಿತು. ಈಗ ಬಿ ಸಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ. ಇಲ್ಲಿದ್ದ ಒಂದು ಕಂಸ, ಹಾಗೆಯೇ ಇದೊಂದು ಕಂಸ ಎಳ್ಕೊಳ್ಳಿ. ಅದಾದ ಮೇಲೆ ಇದರ ಅಳತೆಯನ್ನು ನೋಡಿಕೊಳ್ಳಿ. ಈ ಅಳತೆ ಇದಕ್ಕಿರೋ ಹಾಗೆ ತಗೊಳ್ಳಿ. ಅದಾದ ಮೇಲೆ ಇದಕ್ಕೆ ಸಮಾಂತರವಾಗಿರ್ತಕ್ಕಂಥ ರೇಖೆಯನ್ನು ಎಳ್ಕೊಳ್ಳಿ. ಇದು ನಮ್ಮದು ಬಿ ಸಿ ಡ್ಯಾಶ್ ಆಗ್ತಕ್ಕಂಥದ್ದು. ಇದು 2/3 ಇರುವಂತೆ ರಚನೆ ಆಗ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ರಚನೆಯನ್ನು ನಾವು ಗ್ರಾಫನ್ನು ತಗೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿ 2023-24ನೇ ಸಾಲಿನ ಮಾದರಿ ಪತ್ರಿಕೆಯಲ್ಲಿ ಇದೊಂದು ನಕ್ಷೆಯನ್ನು ನೋಡೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. 2 ಸಮೀಕರಣಗಳಿದ್ದಾವೆ. x + y = 4, 2x + y = 7 ಅಂತಂದೇಳಿ. ಇದರಲ್ಲಿ ಇವೆರಡಕ್ಕೂ ಬೆಲೆಗಳನ್ನು ಫಸ್ಟು ಕಂಡುಹಿಡ್ಕೊಳ್ಳೋಣ. x + y = 4 ಇದೆ. ಇದನ್ನು ಇಂಪ್ಲಾಯ್ಸ್ y = 4 - x ಅಂತ ನಾವು ಮಾಡ್ಬೋದು. ಇಲ್ಲ ಇದಕ್ಕೆ ಬೆಲೆನಾದರೂ ಕೂಡ ಹಾಕ್ಕೋಬೋದು. ಇದಕ್ಕೆ ನಾವು ಕೋಷ್ಟಕದಲ್ಲಿ ಬೆಲೆಗಳನ್ನು ಹಾಕ್ತಾ ಹೋದರೆ ಎಕ್ಸು ಮತ್ತು ವೈ 0, ಎಕ್ಸಿಗೆ 0 ಹಾಕಿದರೆ ಇಲ್ಲಿ 4 ಉಳಿತು. 1 ಹಾಕಿದರೆ 4ರಾಗ 1 ಕಳೆದ್ರೆ 3 ಬಂತು. 2 ಹಾಕಿದರೆ 4ರಾಗ 2 ಕಳೆದ್ರೆ 2 ಆಯಿತು. 3 ಹಾಕಿದರೆ 4ರಾಗ 3 ಕಳೆದ್ರೆ 1 ಆಯಿತು. ಇದು ಫಸ್ಟ್ನೇ ಈಕ್ವೇಷನ್. ಇದು ಎರಡನೇ ಈಕ್ವೇಷನ್ ತೊಗೊಂಡ್ರೆ
2x + y = 7 ಇದೆ. ಇದನ್ನು y = 7 - 2x ಅಂತ ಮಾಡೋಣ. ಇದಕ್ಕೂ ಅದೇ ರೀತಿಯಾಗಿರ್ತಕ್ಕಂಥ ಬೆಲೆಗಳನ್ನು ಹಾಕೊಳ್ಳೋಣ. ಎಕ್ಸು ಮತ್ತು y. ಎಕ್ಸಿಗೆ 0 ಹಾಕಿ 7 ಬಂತು. 2 ಹಾಕಿ 2 × 4 7 ರ 4 ಕಳೆದ್ರೆ 3 ಆಯಿತು. 3 ಹಾಕಿ 7 2 3 6 7 ರ 6 ಕಳೆದ್ರೆ 1 ಆಯಿತು. ನಮಗೆ 3 1 ಇಲ್ಲೂ ಕೂಡ 3 1 ಬೆಲೆ ಸಿಗುತ್ತೆ. ಅಲ್ಲಿಗೆ ನಮಗೆ ಎಕ್ಸಿನ ಬೆಲೆ y ಬೆಲೆ ಸಿಕ್ಕಂಗಾಯಿತು. ಆದರೆ ಅದನ್ನು ನಕ್ಷೆಯ ಮುಖಾಂತರ ನೋಡೋಣ. 0, 4 1, 3 2, 2 3, 1 0, 7 2, 3 3, 1 ಈ ಬೆಲೆಗಳನ್ನು ನಾವು ನಕ್ಷೆಯಲ್ಲಿ ಹಾಕೊಳ್ಳೋಣ. ಇದು x ಡ್ಯಾಶ್ x y ಡ್ಯಾಶ್ y 1 2 3 4 5 6 7 1 2 3 4 5 6 7 8 9 -1 -2 -3 -4 -1 -2 -3 -4 -5 ಹಾಗೆಯೇ ಇಲ್ಲಿ ಸ್ಕೇಲನ್ನು ತಗೊಂಡ್ರೆ x ಅಕ್ಷ 1 ಯೂನಿಟ್ = 1 ಸೆಂಟಿಮೀಟರ್, y ಅಕ್ಷ 1 ಯೂನಿಟ್ = 1 ಸೆಂಟಿಮೀಟರ್. ಹಾಗೆಯೇ ಇದು ಪ್ಲಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ನೆಕ್ಸ್ಟ್ ಬಂತು. ಇದು ಮೈನಸ್ಸು ಮೈನಸ್ಸು ಇದು ಪ್ಲಸ್ಸು ಮೈನಸ್ಸು ಈ ಬೆಲೆಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಈಗ ಬೆಲೆಗಳನ್ನು ಗುರ್ತು ಮಾಡಿಕೊಳ್ಳೋಣ. ಬೆಲೆಗಳಿರ್ತಕ್ಕಂಥದ್ದು ಮೊದಲನೇ ಕ್ವೆಶ್ಚನಲ್ಲಿ ನಮಗೆ x 0 4 ಇದೆ. 0 4 0 4 ಅಂದರೆ ಎಕ್ಸಿನ ಬೆಲೆ 0, ವೈನ ಬೆಲೆ 4. ನೆಕ್ಸ್ಟ್ 1 3 2 2 3 1 ಇದು ಮೊದಲನೇದಾಗಿರ್ತಕ್ಕಂಥದ್ದು. ಈಗ ಇದಕ್ಕೆ ಬೆಲೆಯನ್ನು ಹಾಕೊಳ್ಳೋಣ, ರೇಖೆಯನ್ನು ಎಳ್ಕೊಳ್ಳೋಣ. ಇದು ನಮಗೆ x + y = 4 ಆಯಿತು. ಮೊದಲನೇದು 0 4, ಎರಡನೇದು 1 3, ಮೂರನೇದು 2 2, ಇದು 3 1. ನೆಕ್ಸ್ಟ್ ಒಂದು ತೊಗೊಂಡ್ರೆ 0 7 0 7 ಅಂದರೆ ಇಲ್ಲಿ ಬಂತು. ನೆಕ್ಸ್ಟು 2 3 2 3 ಇಲ್ಲಿ ತೊಗೊಂಡ್ರೆ 2 ಇದೆ. ಹಾಗೆಯೇ 3 ಅಂತಂದು ಹೇಳಿದರೆ ಇಲ್ಲಿಗೆ ಬಂತು. ನೆಕ್ಸ್ಟ್ 3 1 ಅಂದರೆ ಇಲ್ಲೇ ಬರುತ್ತೆ. ಅಲ್ಲಿಗೆ ಇದು ನಮಗೆ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದು. 3 1 ಇಲ್ಲಿ 0 7 ಇದು 2 3 ಈಕ್ವೇಷನ್ನು 2x + y = 7. ಅಲ್ಲಿಗೆ ಎಕ್ಸಿನ ಬೆಲೆ 3, ವೈನ ಬೆಲೆ 1. ಇದು ನಮ್ಮದು ಈಕ್ವೇಷನ್ ಆಗ್ತಕ್ಕಂಥದ್ದು. ಇದಿಷ್ಟು ಕೂಡ ನಕ್ಷೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.